ಮೌನಿ ಅಮಾವಾಸ್ಯೆಯ ದಿನದಂದು ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಆ 16,000 ಮೊಬೈಲ್ಗಳೇ ಅದಕ್ಕೆ ಕಾರಣವಾ ಅನ್ನುವಂತಹ ಪ್ರಶ್ನೆ, ಅನುಮಾನ ಮೂಡ್ತಾ ಇದೆ. ಬಿಕಾಸ್ ಕಾಲ್ತುಳಿತ ಆದ ನಂತರ ಆ ಮೊಬೈಲ್ಗಳೆಲ್ಲವೂ ಕೂಡ ಸ್ವಿಚ್ ಆಫ್ ಆಗಿದ್ದೇಕೆ ಅನ್ನುವಂತಹ ಡೌಟ್ ಕಾಡ್ತಾ ಇದೆ. ಅವಾಗೆ ಒಂದು ಸ್ಪೆಷಲ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ತುಂಬಾ ಕಾಲ್ತುಳಿತ ಕೇಸ್ಗೆ ಬಿಗ್ ಟ್ವಿಸ್ಟ್. 16,000 ಮೊಬೈಲ್ ಮೇಲೆ ಅನುಮಾನ. ಕಾಲ್ತುಳಿತದ ಬಳಿಕ ಫೋನ್ ಆಫ್ ಆಗಿದ್ಯಾಕೆ? ಮಹಾಕುಂಭದ ಮಹಾಪರ್ವ ಸನಾತನ ಸಂಸ್ಕೃತಿಯನ್ನ ಇಡೀ ವಿಶ್ವಕ್ಕೆ ಸಾರುತ್ತಿದೆ. ಆದ್ರೆ ದುರಾದೃಷ್ಟವಶಾತ್ ಮೌನಿ ಜನವರಿ 29ರ ಮೌನಿ ಅಮಾವಾಸ್ಯೆ ಎಂದು ಕಾಲ್ತುಳಿತ ಸಂಭವಿಸಿದೆ. ಪ್ರಯಾಗ್ರಾಜ್ನ ಕಾಲ್ತುಳಿತ ಪ್ರಕರಣದಲ್ಲಿ ಸಂಚು ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಯುಪಿ ಎಸ್ಟಿಎಫ್ ಮತ್ತು ಮಹಾಕುಂಭಮೇಳ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕಾಲ್ತುಳಿತದ ವೇಳೆ ಬರೋಬ್ಬರಿ 16,000ಕ್ಕೂ ಹೆಚ್ಚು ಮೊಬೈಲ್ ಆಕ್ಟಿವ್ ಇತ್ತು. ಫೋನ್ ಬೆಂದು ಬಿದ್ದ ಕಾಕಿ. ಮೌನಿ ಅಮಾವಾಸ್ಯೆಯ ದಿನ ಕಾಲ್ತುಳಿತ ಸಮಯದಲ್ಲಿ ಸಂಗಮ್ನೋಸ್ನಲ್ಲಿ 16,000ಕ್ಕೂ ಹೆಚ್ಚು ಮೊಬೈಲ್ಗಳು ಸಕ್ರಿಯವಾಗಿದ್ದು, ಇದೀಗ ತನಿಖಾಧಿಕಾರಿಗಳು 16,000 ಮೊಬೈಲ್ ನಂಬರ್ಗಳ ಕರೆವಿವರವನ್ನು ಸಂಗ್ರಹಿಸುತ್ತಿದ್ದಾರೆ. ಪೊಲೀಸರು ಆಫ್ ಆದ ಮೊಬೈಲ್ ನಂಬರ್ ಬೆನ್ನು ಬಿದ್ದಿದ್ದಾರೆ. 100ಕ್ಕೂ ಹೆಚ್ಚು ಫೋನ್ ಸಂಖ್ಯೆಗಳ ಮೇಲೆ ಕಾಕಿ 24 ಗಂಟೆ ಕಣ್ಣಿಟ್ಟಿದೆ. ಬಳೆಗಳು, ಪೂಜಾ ಸಾಮಗ್ರಿ ಮಾರಾಟ ಮಳಿಗೆಗಳಿಂದ ಮಾಹಿತಿ ಸಂಗ್ರಹಿಸಲಾಗ್ತಿದೆ. ಕಾಲ್ತುಳಿತ ಪ್ರಕರಣ ತನಿಖೆ ಚುರುಕುಗೊಂಡಿದ್ದು, ನಿರಂತರವಾಗಿ ಸ್ವಿಚ್ ಆಫ್ ಆಗಿರೋ ಫೋನ್ ಮಾಲೀಕರನ್ನ ಎಸ್ಟಿಎಫ್ ಪತ್ತೆ ಹಚ್ಚಲು ಪಣ ತೊಟ್ಟಿದೆ. ಜೊತೆಗೆ ಇಂದು ಕೂಡ ಕೋಟ್ಯಾಂತರ ಭಕ್ತರು ಆಗಮಿಸಿದ್ದು ಹದ್ದಿನ ಕಣ್ಣಿಡಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮೌನಿ ಅಮಾವಾಸ್ಯೆಯ ದಿನದಂದು ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಆ 16,000 ಮೊಬೈಲ್ಗಳೇ ಅದಕ್ಕೆ ಕಾರಣವಾ ಅನ್ನುವಂತಹ ಪ್ರಶ್ನೆ, ಅನುಮಾನ ಮೂಡ್ತಾ ಇದೆ. ಬಿಕಾಸ್ ಕಾಲ್ತುಳಿತ ಆದ ನಂತರ ಆ ಮೊಬೈಲ್ಗಳೆಲ್ಲವೂ ಕೂಡ ಸ್ವಿಚ್ ಆಫ್ ಆಗಿದ್ದೇಕೆ ಅನ್ನುವಂತಹ ಡೌಟ್ ಕಾಡ್ತಾ ಇದೆ. ಅವಾಗೆ ಒಂದು ಸ್ಪೆಷಲ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ತುಂಬಾ ಕಾಲ್ತುಳಿತ ಕೇಸ್ಗೆ ಬಿಗ್ ಟ್ವಿಸ್ಟ್. 16,000 ಮೊಬೈಲ್ ಮೇಲೆ ಅನುಮಾನ. ಕಾಲ್ತುಳಿತದ ಬಳಿಕ ಫೋನ್ ಆಫ್ ಆಗಿದ್ಯಾಕೆ? ಮಹಾಕುಂಭದ ಮಹಾಪರ್ವ ಸನಾತನ ಸಂಸ್ಕೃತಿಯನ್ನ ಇಡೀ ವಿಶ್ವಕ್ಕೆ ಸಾರುತ್ತಿದೆ. ಆದ್ರೆ ದುರಾದೃಷ್ಟವಶಾತ್ ಮೌನಿ ಜನವರಿ 29ರ ಮೌನಿ ಅಮಾವಾಸ್ಯೆ ಎಂದು ಕಾಲ್ತುಳಿತ ಸಂಭವಿಸಿದೆ. ಪ್ರಯಾಗ್ರಾಜ್ನ ಕಾಲ್ತುಳಿತ ಪ್ರಕರಣದಲ್ಲಿ ಸಂಚು ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಯುಪಿ ಎಸ್ಟಿಎಫ್ ಮತ್ತು ಮಹಾಕುಂಭಮೇಳ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕಾಲ್ತುಳಿತದ ವೇಳೆ ಬರೋಬ್ಬರಿ 16,000ಕ್ಕೂ ಹೆಚ್ಚು ಮೊಬೈಲ್ ಆಕ್ಟಿವ್ ಇತ್ತು. ಫೋನ್ ಬೆಂದು ಬಿದ್ದ ಕಾಕಿ. ಮೌನಿ ಅಮಾವಾಸ್ಯೆಯ ದಿನ ಕಾಲ್ತುಳಿತ ಸಮಯದಲ್ಲಿ ಸಂಗಮ್ನೋಸ್ನಲ್ಲಿ 16,000ಕ್ಕೂ ಹೆಚ್ಚು ಮೊಬೈಲ್ಗಳು ಸಕ್ರಿಯವಾಗಿದ್ದು, ಇದೀಗ ತನಿಖಾಧಿಕಾರಿಗಳು 16,000 ಮೊಬೈಲ್ ನಂಬರ್ಗಳ ಕರೆವಿವರವನ್ನು ಸಂಗ್ರಹಿಸುತ್ತಿದ್ದಾರೆ. ಪೊಲೀಸರು ಆಫ್ ಆದ ಮೊಬೈಲ್ ನಂಬರ್ ಬೆನ್ನು ಬಿದ್ದಿದ್ದಾರೆ. 100ಕ್ಕೂ ಹೆಚ್ಚು ಫೋನ್ ಸಂಖ್ಯೆಗಳ ಮೇಲೆ ಕಾಕಿ 24 ಗಂಟೆ ಕಣ್ಣಿಟ್ಟಿದೆ. ಬಳೆಗಳು, ಪೂಜಾ ಸಾಮಗ್ರಿ ಮಾರಾಟ ಮಳಿಗೆಗಳಿಂದ ಮಾಹಿತಿ ಸಂಗ್ರಹಿಸಲಾಗ್ತಿದೆ. ಕಾಲ್ತುಳಿತ ಪ್ರಕರಣ ತನಿಖೆ ಚುರುಕುಗೊಂಡಿದ್ದು, ನಿರಂತರವಾಗಿ ಸ್ವಿಚ್ ಆಫ್ ಆಗಿರೋ ಫೋನ್ ಮಾಲೀಕರನ್ನ ಎಸ್ಟಿಎಫ್ ಪತ್ತೆ ಹಚ್ಚಲು ಪಣ ತೊಟ್ಟಿದೆ. ಜೊತೆಗೆ ಇಂದು ಕೂಡ ಕೋಟ್ಯಾಂತರ ಭಕ್ತರು ಆಗಮಿಸಿದ್ದು ಹದ್ದಿನ ಕಣ್ಣಿಡಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮೌನಿ ಅಮಾವಾಸ್ಯೆಯ ದಿನದಂದು ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಆ 16,000 ಮೊಬೈಲ್ಗಳೇ ಅದಕ್ಕೆ ಕಾರಣವಾ ಅನ್ನುವಂತಹ ಪ್ರಶ್ನೆ, ಅನುಮಾನ ಮೂಡ್ತಾ ಇದೆ. ಬಿಕಾಸ್ ಕಾಲ್ತುಳಿತ ಆದ ನಂತರ ಆ ಮೊಬೈಲ್ಗಳೆಲ್ಲವೂ ಕೂಡ ಸ್ವಿಚ್ ಆಫ್ ಆಗಿದ್ದೇಕೆ ಅನ್ನುವಂತಹ ಡೌಟ್ ಕಾಡ್ತಾ ಇದೆ. ಅವಾಗೆ ಒಂದು ಸ್ಪೆಷಲ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ತುಂಬಾ ಕಾಲ್ತುಳಿತ ಕೇಸ್ಗೆ ಬಿಗ್ ಟ್ವಿಸ್ಟ್. 16,000 ಮೊಬೈಲ್ ಮೇಲೆ ಅನುಮಾನ. ಕಾಲ್ತುಳಿತದ ಬಳಿಕ ಫೋನ್ ಆಫ್ ಆಗಿದ್ಯಾಕೆ? ಮಹಾಕುಂಭದ ಮಹಾಪರ್ವ ಸನಾತನ ಸಂಸ್ಕೃತಿಯನ್ನ ಇಡೀ ವಿಶ್ವಕ್ಕೆ ಸಾರುತ್ತಿದೆ. ಆದ್ರೆ ದುರಾದೃಷ್ಟವಶಾತ್ ಮೌನಿ ಜನವರಿ 29ರ ಮೌನಿ ಅಮಾವಾಸ್ಯೆ ಎಂದು ಕಾಲ್ತುಳಿತ ಸಂಭವಿಸಿದೆ.
ಪ್ರಯಾಗ್ರಾಜ್ನ ಕಾಲ್ತುಳಿತ ಪ್ರಕರಣದಲ್ಲಿ ಸಂಚು ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಯುಪಿ ಎಸ್ಟಿಎಫ್ ಮತ್ತು ಮಹಾಕುಂಭಮೇಳ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕಾಲ್ತುಳಿತದ ವೇಳೆ ಬರೋಬ್ಬರಿ 16,000ಕ್ಕೂ ಹೆಚ್ಚು ಮೊಬೈಲ್ ಆಕ್ಟಿವ್ ಇದ್ದು. ಫೋನ್ ಬೆನ್ನು ಬಿದ್ದ ಕಾಕಿ. ಮೌನಿ ಅಮಾವಾಸ್ಯೆಯ ದಿನ ಕಾಲ್ತುಳಿತ ಸಮಯದಲ್ಲಿ ಸಂಗಮ್ನೋಸ್ನಲ್ಲಿ 16,000ಕ್ಕೂ ಹೆಚ್ಚು ಮೊಬೈಲ್ಗಳು ಸಕ್ರಿಯವಾಗಿದ್ದು, ಇದೀಗ ತನಿಖಾಧಿಕಾರಿಗಳು 16,000 ಮೊಬೈಲ್ ನಂಬರ್ಗಳ ಕರೆವಿವರವನ್ನು ಸಂಗ್ರಹಿಸುತ್ತಿದ್ದಾರೆ. ಪೊಲೀಸರು ಆಫ್ ಆದ ಮೊಬೈಲ್ ನಂಬರ್ ಬೆನ್ನು ಬಿದ್ದಿದ್ದಾರೆ. 100ಕ್ಕೂ ಹೆಚ್ಚು ಫೋನ್ ಸಂಖ್ಯೆಗಳ ಮೇಲೆ ಕಾಕಿ 24 ಗಂಟೆ ಕಣ್ಣಿಟ್ಟಿದೆ. ಬಳೆಗಳು, ಪೂಜಾ ಸಾಮಗ್ರಿ ಮಾರಾಟ ಮಳಿಗೆಗಳಿಂದ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಕಾಲ್ತುಳಿತ ಪ್ರಕರಣ ತನಿಖೆ ಚುರುಕುಗೊಂಡಿದ್ದು, ನಿರಂತರವಾಗಿ ಸ್ವಿಚ್ ಆಫ್ ಆಗಿರೋ ಫೋನ್ ಮಾಲೀಕರನ್ನ ಎಸ್ಟಿಎಫ್ ಪತ್ತೆ ಹಚ್ಚಲು ಪಣ ತೊಟ್ಟಿದೆ. ಜೊತೆಗೆ ಇಂದು ಕೂಡ ಕೋಟ್ಯಾಂತರ ಭಕ್ತರು ಆಗಮಿಸಿದ್ದು ಹದ್ದಿನ ಕಣ್ಣಿಡಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮೌನಿ ಅಮಾವಾಸ್ಯೆಯ ದಿನದಂದು ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಆ 16,000 ಮೊಬೈಲ್ಗಳೇ ಅದಕ್ಕೆ ಕಾರಣವಾ ಅನ್ನುವಂತಹ ಪ್ರಶ್ನೆ, ಅನುಮಾನ ಮೂಡ್ತಾ ಇದೆ. ಬಿಕಾಸ್ ಕಾಲ್ತುಳಿತ ಆದ ನಂತರ ಆ ಮೊಬೈಲ್ಗಳೆಲ್ಲವೂ ಕೂಡ ಸ್ವಿಚ್ ಆಫ್ ಆಗಿದ್ದೇಕೆ ಅನ್ನುವಂತಹ ಡೌಟ್ ಕಾಡ್ತಾ ಇದೆ. ಅವಾಗೆ ಒಂದು ಸ್ಪೆಷಲ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ತುಂಬಾ ಕಾಲ್ತುಳಿತ ಕೇಸ್ಗೆ ಬಿಗ್ ಟ್ವಿಸ್ಟ್. 16,000 ಮೊಬೈಲ್ ಮೇಲೆ ಅನುಮಾನ. ಕಾಲ್ತುಳಿತದ ಬಳಿಕ ಫೋನ್ ಆಫ್ ಆಗಿದ್ಯಾಕೆ? ಮಹಾಕುಂಭದ ಮಹಾಪರ್ವ ಸನಾತನ ಸಂಸ್ಕೃತಿಯನ್ನ ಇಡೀ ವಿಶ್ವಕ್ಕೆ ಸಾರುತ್ತಿದೆ. ಆದ್ರೆ ದುರಾದೃಷ್ಟವಶಾತ್ ಮೌನಿ ಜನವರಿ 29ರ ಮೌನಿ ಅಮಾವಾಸ್ಯೆಯಂದು ಕಾಲ್ತುಳಿತ ಸಂಭವಿಸಿದೆ. ಪ್ರಯಾಗ್ರಾಜ್ನ ಕಾಲ್ತುಳಿತ ಪ್ರಕರಣದಲ್ಲಿ ಸಂಚು ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಯುಪಿ ಎಸ್ಟಿಎಫ್ ಮತ್ತು ಮಹಾಕುಂಭಮೇಳ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕಾಲ್ತುಳಿತದ ವೇಳೆ ಬರೋಬ್ಬರಿ 16,000ಕ್ಕೂ ಹೆಚ್ಚು ಮೊಬೈಲ್ ಆಕ್ಟಿವ್ ಇದ್ದು. ಫೋನ್ ಬೆನ್ನು ಬಿದ್ದ ಕಾಕಿ. ಮೌನಿ ಅಮಾವಾಸ್ಯೆಯ ದಿನ ಕಾಲ್ತುಳಿತ ಸಮಯದಲ್ಲಿ ಸಂಗಮ್ನೋಸ್ನಲ್ಲಿ 16,000ಕ್ಕೂ ಹೆಚ್ಚು ಮೊಬೈಲ್ಗಳು ಸಕ್ರಿಯವಾಗಿದ್ದು, ಇದೀಗ ತನಿಖಾಧಿಕಾರಿಗಳು 16,000 ಮೊಬೈಲ್ ನಂಬರ್ಗಳ ಕರೆವಿವರವನ್ನು ಸಂಗ್ರಹಿಸುತ್ತಿದ್ದಾರೆ. ಪೊಲೀಸರು ಆಫ್ ಆದ ಮೊಬೈಲ್ ನಂಬರ್ ಬೆನ್ನು ಬಿದ್ದಿದ್ದಾರೆ. 100ಕ್ಕೂ ಹೆಚ್ಚು ಫೋನ್ ಸಂಖ್ಯೆಗಳ ಮೇಲೆ ಕಾಕಿ 24 ಗಂಟೆ ಕಣ್ಣಿಟ್ಟಿದೆ. ಬಳೆಗಳು, ಪೂಜಾ ಸಾಮಗ್ರಿ ಮಾರಾಟ ಮಳಿಗೆಗಳಿಂದ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಕಾಲ್ತುಳಿತ ಪ್ರಕರಣ ತನಿಖೆ ಚುರುಕುಗೊಂಡಿದ್ದು, ನಿರಂತರವಾಗಿ ಸ್ವಿಚ್ ಆಫ್ ಆಗಿರೋ ಫೋನ್ ಮಾಲೀಕರನ್ನ ಎಸ್ಟಿಎಫ್ ಪತ್ತೆ ಹಚ್ಚಲು ಪಣ ತೊಟ್ಟಿದೆ. ಜೊತೆಗೆ ಇಂದು ಕೂಡ ಕೋಟ್ಯಾಂತರ